ಹಾಸನದಲ್ಲಿ ಮಿತಿ ಮೀರಿದೆ ಪುಂಡರ ಹಾವಳಿ. ಟ್ರಿಪ್ ಹೊರಟಿದ್ದವರ ವಾಹನಕ್ಕೆ ಪುಂಡರಿಂದ ಕಲ್ಲು ತೂರಾಟವನ್ನ ನಡೆಸಲಾಗಿರುವಂತದ್ದು. ಕಲ್ಲು ತೂರಾಟದ ಹಿನ್ನೆಲೆಯಲ್ಲಿ ಮಿನಿ ಬಸ್ನ ಗಾಜು ಪುಡಿ ಪುಡಿಯಾಗಿದೆ. ಹಾಸನದಲ್ಲಿ ಪುಂಡರ ಹಾವಳಿ ಮಿತಿ ಮೀರಿದ ರೀತಿಯಾಗಿರುವಂತದ್ದು. ಕಲ್ಲು ತೂರಾಟದಿಂದ ಮಿನಿ ಬಸ್ ಗಾಜು ಪುಡಿ ಪುಡಿಯಾಗಿರುವಂತದ್ದು. ಟ್ರಿಪ್ ಹೊರಟಿದ್ದವರ ವಾಹನದ ಮೇಲೆ ಕಲ್ಲು ತೂರಾಟ ನಡೆಸಲಾಗಿದೆ. ಹಾಸನದ ರಾಷ್ಟ್ರೀಯ ಹೆದ್ದಾರಿ 75ರ ಕೆಂಚಟ್ಟಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು. ಬಡಾವಣೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆದಿದೆ. ಬೆಂಗಳೂರಿನಿಂದ ಕುದುರೆಮುಖಕ್ಕೆ ಕಾರು ಮತ್ತು ಮಿನಿ ಬಸ್ನಲ್ಲಿ ಟ್ರಿಪ್ ಅನ್ನ ಹೊರಟಿದ್ವು ಕುಟುಂಬಗಳು. ಈ ಪುಂಡರ ಹಾವಳಿಯಿಂದ ಮಿನಿ ಬಸ್ನ ಗಾಜೆಲ್ಲ ಕೂಡ ಪುಡಿ ಪುಡಿಯಾಗಿದೆ. ಡಾಬಾದಲ್ಲಿ ಊಟ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಇಡೀ ಕುಟುಂಬಸ್ಥರೆಲ್ಲರೂ ಕೂಡ ಡಾಬಾದಲ್ಲಿ ಕುಳಿತುಕೊಂಡು ಊಟ ಮಾಡ್ತಾ ಇದ್ರು. ಆಗ ಜೋರಾಗಿ ಮಾತನಾಡ್ತಾ ಇದ್ರು ಆ ಮಹಿಳೆಯರೆಲ್ಲರೂ ಕೂಡ. ಇದೇ ಸಂದರ್ಭದಲ್ಲಿ ಡಾಬಾದಲ್ಲಿ ಮದ್ಯ ಸೇವಿಸಿ ಊಟ ಮಾಡ್ತಾ ಇದ್ದಂತಹ 4 ಅಪರಿಚಿತ ಯುವಕರು ಜೋರಾಗಿ ಮಾತನಾಡಬೇಡಿ ಅಂತ ಆವಾಜನ್ನ ಹಾಕಿದ್ದಾರೆ. ಆವಾಜ್ ಹಾಕಿ ಅವರ ಮೇಲೆ ಏಕವಚನದಲ್ಲೇ ಬೈದಿರುವಂಥದ್ದು. ಈ ವೇಳೆ ಟ್ರಿಪ್ ಹೊರಟಿದ್ದಂತಹ ಕುಟುಂಬಗಳು ಹಾಗೂ ಯುವಕರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಮೊದಲೇ ಮದ್ಯವನ್ನ ಸೇವಿಸಿದ್ರಲ್ಲ, ಸೊ ಹಾಗಾಗಿ ಮಾತಿನ ಚಕಮಕಿ ನಡೆದಿದೆ. ಡಾಬಾದಿಂದ ಹೊರಗೆ ಬಂದು ಮಿನಿ ಬಸ್ ಮೇಲೆ ಕಲ್ಲನ್ನ ಎಸೆದಿದ್ದಾರೆ. ಕಲ್ಲೆಸೆದು ಪರಾರಿಯಾಗಿದ್ದಾರೆ ಯುವಕರು. ಮಿನಿ ಬಸ್ ಮುಂಭಾಗದ ಗಾಜು ಪುಡಿ ಪುಡಿಯಾಗಿದ್ದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಲ್ಲೆಸೆದು ಎಸ್ಕೇಪ್ ಆಗಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಬಡಾವಣೆಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಮತ್ತೆ ಬಂದು